ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ BSNL ರೀಚಾರ್ಜ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಇವಾಗ BSNL ರೀಚಾರ್ಜ್ ತುಂಬ ಬೆಸ್ಟು ಅಥವಾ ಅಲ್ಲಿ ಇದು ಕಡಿಮೆ ರೀಚಾರ್ಜ್ ಇರುತ್ತೆ, ಪ್ರಾಫಿಟ್ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಇವು ಕೂಡ ನೋಡಿ. ಆದರೆ 197ಗೆ 70 ದಿವಸ ಕಾಲ ರೀಚಾರ್ಜ್ ಬರುತ್ತೆ ಅನ್ನೋದು ತುಂಬ ಸುಳ್ಳು. ಯಾಕಂದರೆ ನಾನು 197 ಹೋದ ಮಂತ್ ಆಲ್ರೆಡಿ ರೀಚಾರ್ಜ್ ಮಾಡಿದ್ದೆ. ಆಗ ಅವರು ನೋಡ್ಬೋದು, ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕ್ತಾಯಿದ್ದೀನಿ. 197ಗೆ ಮಾಡಿದ್ದು ಪ್ರಾಫಿಟ್ ₹7 ಬಂದಿದೆ. ಆದರೆ ಯಾವುದೇ ರೀತಿಯಲ್ಲಿ 70 ದಿವಸಗಳ ಕಾಲ ಬರಲಿಲ್ಲ, 15 ದಿವಸ ಮಾತ್ರ ಬಂತು. ಆದರೆ ಅವ್ರಿಗೆ ಕಸ್ಟಮರ್ ಸರ್ವಿಸಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಏನಾದರೂ ಅಂದರೆ ಇದು 15 ದಿವಸ ಪ್ಯಾಕು, ಆದರೆ 70 ದಿವಸ ಯಾಕೆ ತೋರಿಸ್ತಾಯಿದೆ ಅಂದರೆ ಅದು ಯಾವುದೇ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ, ಅದು 15 ದಿವಸ ಮಾತ್ರ ಅಂತ. ನೋಡಿ, ನೀವು ಮೋಸ ಹೋಗಬೇಡಿ. ನಾನು ಹೇಳೋದಿಷ್ಟೇ, ಯಾವುದಾದ್ರೂ ರೀಚಾರ್ಜ್ ಅನುಭವ ಇರೋರ ಹತ್ರನೇ ಮಾಡಿಸ್ಕೊಳ್ಳಿ. ಈಗ ₹197 2 GB 70 ದಿವಸ ಅಂತ ಮಾಡಿದರೆ ಅದು ತುಂಬ ಫೇಕ್ ಅಂತಲೇ ಹೇಳ್ಬೋದು. ನನ್ನ ಅನುಭವ, ನಾನು ಇವತ್ತಿನ ಮತ್ತೆ ರೀಚಾರ್ಜ್ ಮಾಡಿದ್ದೀನಿ ₹118, ಆದರೆ ಅದು ಬರೋದಿಲ್ಲ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್